ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವಲ್ಪ ಗರಂ ಆದಂತೆ ಕಾಣ್ತಾ ಇದೆ. ಬೇಸರವನ್ನ ಕೂಡ ಹೊರಹಾಕಿದ್ದಾರೆ. ಸಹಾಯ ಯಾಕೆ ಮಾಡಬೇಕು ಅಂತೇಳಿ ಕೆಲವೊಮ್ಮೆ ಅನ್ನಿಸ್ಬಿಡುತ್ತೆ ಅನ್ನುವ ಮಾತುಗಳನ್ನಾಡಿದ್ದಾರೆ. ನಾವು ಸಾಕಷ್ಟು ಸಹಾಯವನ್ನ ಮಾಡಿದ್ರು ನಿಮ್ಗೆ ಕರುಣೆನೇ ಇರಲಿಲ್ಲ. ಈ ಮಾತು ಬಂದಿದ್ದ ಕಾರಣ ಡಿಕೆ ಸುರೇಶ್ ಅವರ ಸೋಲಿನ ವಿಚಾರವು ಬಹಿರಂಗವಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ನನ್ನ ತಮ್ಮನನ್ನ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಲಕ್ಷದಲ್ಲಿ ಸೋಲಿಸಿದ್ರಿ, ಆಗ ನೀವು ನನಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲಿಲ್ಲ. ಸುಮ್ಮನೆ ಯಾಕೆ ನಿಮಗೆಲ್ಲ ಸಹಾಯ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆಯಲ್ಲಿ ಹತಾಶೆಯ ಮಾತುಗಳನ್ನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಬಿಫೋರ್ ದಿ ಎಲೆಕ್ಷನ್ಸ್ ನಾನು 100 ಅಪಾರ್ಟ್ಮೆಂಟ್ ಬಂದಿದೆ. I think 100 apartments I also visited at the elections. I begged all of you, you please support me ಅಂತೇಳಿ. ಕಾವೇರಿ ನೀರು ಬಹಳ ಬರಗಾಲ ಇತ್ತು. 15,700 ಬೋರ್ವೆಲ್ ಇದೆ, ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸ್. ಅದರಲ್ಲಿ 6,000 ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು, ನೀರೇ ಇರಲಿಲ್ಲ. ಕೆರೆಗಳೆಲ್ಲ ನೀರೇ ಇತ್ತು. ಸೌತ್ ಅಲ್ಲಂತೂ ಬಹಳ ದೊಡ್ಡ ಪ್ರಾಬ್ಲಮ್ ಇತ್ತು. ಕಾವೇರಿ 5th ಸ್ಟೇಜ್ ಕನೆಕ್ಷನ್ ಇರಲಿಲ್ಲ. ಆದ್ರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ, ಬಹಳ ಕಷ್ಟ. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ ಮಾಡ್ತಾ ಇದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನಮ್ಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮ್ಗೆ ಸಹಾಯ ಮಾಡಿದ್ರು ಕೂಡ ನಿಮ್ಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನ್ ಬೇಕು? ನಾವೇನೋ ನಮ್ಗೆ ಸಹಾಯ ಮಾಡ್ತೀರಿ, ನಮ್ಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಯು ನೆವರ್ ಹೆಲ್ಪ್ ಅಸ್. ಬಟ್ ಸ್ಟಿಲ್ ಓಕೆ. ನಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಬಿಫೋರ್ ದಿ ಎಲೆಕ್ಷನ್ಸ್ ನಾನು 100 ಅಪಾರ್ಟ್ಮೆಂಟ್ ಬಂದಿದೆ. ಐ ಥಿಂಕ್ 100 ಅಪಾರ್ಟ್ಮೆಂಟ್ಸ್ ಐ ಆಲ್ಸೋ ವಿಸಿಟೆಡ್ ಅಟ್ ದಿ ಎಲೆಕ್ಷನ್ಸ್. ಐ ಬೆಗ್ಡ್ ಆಲ್ ಆಫ್ ಯು, ಯು ಪ್ಲೀಸ್ ಸಪೋರ್ಟ್ ಮೀ ಅಂತೇಳಿ. ಕಾವೇರಿ ನೀರು ಬಹಳ ಬರಗಾಲ ಇತ್ತು. 15,700 ಬೋರ್ವೆಲ್ ಇದೆ, ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸ್. ಅದರಲ್ಲಿ 6,000 ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು, ನೀರೇ ಇರಲಿಲ್ಲ. ಕೆರೆಗಳೆಲ್ಲ ನೀರೇ ಇತ್ತು. ಸೌತ್ ಅಲ್ಲಂತೂ ಬಹಳ ದೊಡ್ಡ ಪ್ರಾಬ್ಲಮ್ ಇತ್ತು. ಕಾವೇರಿ 5th ಸ್ಟೇಜ್ ಕನೆಕ್ಷನ್ ಇರಲಿಲ್ಲ. ಆದ್ರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ, ಬಹಳ ಕಷ್ಟ. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ ಮಾಡ್ತಾ ಇದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನಮ್ಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮ್ಗೆ ಸಹಾಯ ಮಾಡಿದ್ರು ಕೂಡ ನಿಮ್ಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನ್ ಬೇಕು? ನಾವೇನೋ ನಮ್ಗೆ ಸಹಾಯ ಮಾಡ್ತೀರಿ, ನಮ್ಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಯು ನೆವರ್ ಹೆಲ್ಪ್ ಅಸ್. ಬಟ್ ಸ್ಟಿಲ್ ಓಕೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವಲ್ಪ ಗರಂ ಆದಂತೆ ಕಾಣ್ತಾ ಇದೆ. ಬೇಸರವನ್ನ ಕೂಡ ಹೊರಹಾಕಿದ್ದಾರೆ. ಸಹಾಯ ಯಾಕೆ ಮಾಡಬೇಕು ಅಂತೇಳಿ ಕೆಲವೊಮ್ಮೆ ಅನ್ನಿಸ್ಬಿಡುತ್ತೆ ಅನ್ನುವ ಮಾತುಗಳನ್ನಾಡಿದ್ದಾರೆ. ನಾವು ಸಾಕಷ್ಟು ಸಹಾಯವನ್ನ ಮಾಡಿದ್ರು ನಿಮ್ಗೆ ಕರುಣೆನೇ ಇರಲಿಲ್ಲ. ಈ ಮಾತು ಬಂದಿದ್ದ ಕಾರಣ ಡಿಕೆ ಸುರೇಶ್ ಅವರ ಸೋಲಿನ ವಿಚಾರವು ಬಹಿರಂಗವಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ನನ್ನ ತಮ್ಮನನ್ನ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಲಕ್ಷದಲ್ಲಿ ಸೋಲಿಸಿದ್ರಿ, ಆಗ ನೀವು ನನಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲಿಲ್ಲ. ಸುಮ್ಮನೆ ಯಾಕೆ ನಿಮಗೆಲ್ಲ ಸಹಾಯ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆಯಲ್ಲಿ ಹತಾಶೆಯ ಮಾತುಗಳನ್ನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಬಿಫೋರ್ ದಿ ಎಲೆಕ್ಷನ್ಸ್ ನಾನು 100 ಅಪಾರ್ಟ್ಮೆಂಟ್ ಬಂದಿದೆ. I think 100 apartments I also visited at the elections. I begged all of you, you please support me ಅಂತೇಳಿ. ಕಾವೇರಿ ನೀರು ಬಹಳ ಬರಗಾಲ ಇತ್ತು. 15,700 ಬೋರ್ವೆಲ್ ಇದೆ, ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸ್. ಅದರಲ್ಲಿ 6,000 ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು, ನೀರೇ ಇರಲಿಲ್ಲ. ಕೆರೆಗಳೆಲ್ಲ ನೀರೇ ಇತ್ತು. ಸೌತ್ ಅಲ್ಲಂತೂ ಬಹಳ ದೊಡ್ಡ ಪ್ರಾಬ್ಲಮ್ ಇತ್ತು. ಕಾವೇರಿ 5th ಸ್ಟೇಜ್ ಕನೆಕ್ಷನ್ ಇರಲಿಲ್ಲ. ಆದ್ರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ, ಬಹಳ ಕಷ್ಟ. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ ಮಾಡ್ತಾ ಇದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನಮ್ಗೆ ಬಂದ್ಬಿಡ್ತು.
ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮ್ಗೆ ಸಹಾಯ ಮಾಡಿದ್ರು ಕೂಡ ನಿಮ್ಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನ್ ಬೇಕು? ನಾವೇನೋ ನಮ್ಗೆ ಸಹಾಯ ಮಾಡ್ತೀರಿ, ನಮ್ಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದೀವಿ. ಬಟ್ ಯು ನೆವರ್ ಹೆಲ್ಪ್ ಅಸ್. ಬಟ್ ಸ್ಟಿಲ್ ಓಕೆ. ನಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಬಿಫೋರ್ ದಿ ಎಲೆಕ್ಷನ್ಸ್ ನಾನು 100 ಅಪಾರ್ಟ್ಮೆಂಟ್ ಬಂದಿದೆ. I think 100 apartments I also visited at the elections. I begged all of you, you please support me ಅಂತೇಳಿ. ಕಾವೇರಿ ನೀರು ಬಹಳ ಬರಗಾಲ ಇತ್ತು. 15,700 ಬೋರ್ವೆಲ್ ಇದೆ, ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸ್. ಅದರಲ್ಲಿ 6,000 ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು. ನೀರೇ ಇರಲಿಲ್ಲ, ಕೆರೆಗಳೆಲ್ಲ ನೀರೇ ಇತ್ತು. ಸೌತ್ ಅಲ್ಲಂತೂ ಬಹಳ ದೊಡ್ಡ ಪ್ರಾಬ್ಲಮ್ ಇತ್ತು. ಕಾವೇರಿ 5th ಸ್ಟೇಜ್ ಕನೆಕ್ಷನ್ ಇರಲಿಲ್ಲ. ಆದ್ರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ. ಬಹಳ ಕಷ್ಟ. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ ಮಾಡ್ತಾ ಇದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನಮ್ಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮ್ಗೆ ಸಹಾಯ ಮಾಡಿದ್ರು ಕೂಡ ನಿಮ್ಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನ್ ಬೇಕು? ನಾವೇನೋ ನಮ್ಗೆ ಸಹಾಯ ಮಾಡ್ತೀರಿ, ನಮ್ಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದೀವಿ. ಬಟ್ ಯು ನೆವರ್ ಹೆಲ್ಪ್ ಅಸ್. ಬಟ್ ಸ್ಟಿಲ್ ಓಕೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವಲ್ಪ ಗರಂ ಆದಂತೆ ಕಾಣ್ತಾ ಇದೆ. ಬೇಸರವನ್ನ ಕೂಡ ಹೊರಹಾಕಿದ್ದಾರೆ. ಸಹಾಯ ಯಾಕೆ ಮಾಡಬೇಕು ಅಂತೇಳಿ ಕೆಲವೊಮ್ಮೆ ಅನ್ನಿಸ್ಬಿಡುತ್ತೆ ಅನ್ನುವ ಮಾತುಗಳನ್ನಾಡಿದ್ದಾರೆ. ನಾವು ಸಾಕಷ್ಟು ಸಹಾಯವನ್ನ ಮಾಡಿದ್ರು ನಿಮ್ಗೆ ಕರುಣೆನೇ ಇರಲಿಲ್ಲ. ಈ ಮಾತು ಬಂದಿದ್ದ ಕಾರಣ ಡಿಕೆ ಸುರೇಶ್ ಅವರ ಸೋಲಿನ ವಿಚಾರವನ್ನು ಬಹಿರಂಗವಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ನನ್ನ ತಮ್ಮನನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷದಲ್ಲಿ ಸೋಲಿಸಿದ್ರಿ. ಆಗ ನೀವು ನನಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲಿಲ್ಲ. ಸುಮ್ಮನೆ ಯಾಕೆ ನಿಮ್ಗೆಲ್ಲ ಸಹಾಯ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆಯಲ್ಲಿ ಹತಾಶೆಯ ಮಾತುಗಳನ್ನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಬಿಫೋರ್ ದಿ ಎಲೆಕ್ಷನ್ಸ್ ನಾನು 100 ಅಪಾರ್ಟ್ಮೆಂಟ್ ಬಂದಿದೆ. I think 100 apartments I also visited at the elections. I begged all of you, you please support me ಅಂತೇಳಿ. ಕಾವೇರಿ ನೀರು ಬಹಳ ಬರಗಾಲ ಇತ್ತು. 15,700 ಬೋರ್ವೆಲ್ ಇದೆ, ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸ್. ಅದರಲ್ಲಿ 6,000 ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು. ನೀರೇ ಇರಲಿಲ್ಲ, ಕೆರೆಗಳೆಲ್ಲ ನೀರೇ ಇತ್ತು. ಸೌತ್ ಅಲ್ಲಂತೂ ಬಹಳ ದೊಡ್ಡ ಪ್ರಾಬ್ಲಮ್ ಇತ್ತು. ಕಾವೇರಿ 5th ಸ್ಟೇಜ್ ಕನೆಕ್ಷನ್ ಇರಲಿಲ್ಲ. ಆದ್ರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ. ಬಹಳ ಕಷ್ಟ. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ ಮಾಡ್ತಾ ಇದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನಮ್ಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮ್ಗೆ ಸಹಾಯ ಮಾಡಿದ್ರು ಕೂಡ ನಿಮ್ಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನ್ ಬೇಕು? ನಾವೇನೋ ನಮ್ಗೆ ಸಹಾಯ ಮಾಡ್ತೀರಿ, ನಮ್ಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದೀವಿ. ಬಟ್ ಯು ನೆವರ್ ಹೆಲ್ಪ್ ಅಸ್. ಬಟ್ ಸ್ಟಿಲ್ ಓಕೆ. ನಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಬಿಫೋರ್ ದಿ ಎಲೆಕ್ಷನ್ಸ್ ನಾನು 100 ಅಪಾರ್ಟ್ಮೆಂಟ್ ಬಂದಿದೆ. I think 100 apartments I also visited at the elections. I begged all of you, you please support me ಅಂತೇಳಿ. ಕಾವೇರಿ ನೀರು ಬಹಳ ಬರಗಾಲ ಇತ್ತು. 15,700 ಬೋರ್ವೆಲ್ ಇದೆ, ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸ್. ಅದರಲ್ಲಿ 6,000 ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು. ನೀರೇ ಇರಲಿಲ್ಲ, ಕೆರೆಗಳೆಲ್ಲ ನೀರೇ ಇತ್ತು. ಸೌತ್ ಅಲ್ಲಂತೂ ಬಹಳ ದೊಡ್ಡ ಪ್ರಾಬ್ಲಮ್ ಇತ್ತು. ಕಾವೇರಿ 5th ಸ್ಟೇಜ್ ಕನೆಕ್ಷನ್ ಇರಲಿಲ್ಲ. ಆದ್ರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ. ಬಹಳ ಕಷ್ಟ. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ ಮಾಡ್ತಾ ಇದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನಮ್ಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮ್ಗೆ ಸಹಾಯ ಮಾಡಿದ್ರು ಕೂಡ ನಿಮ್ಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನ್ ಬೇಕು? ನಾವೇನೋ ನಮ್ಗೆ ಸಹಾಯ ಮಾಡ್ತೀರಿ, ನಮ್ಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದೀವಿ. ಬಟ್ ಯು ನೆವರ್ ಹೆಲ್ಪ್ ಅಸ್. ಬಟ್ ಸ್ಟಿಲ್